ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಟಾ ಇದು ಸಾರಿ ಹುಣಸೆ ಹುಳಿ ಚಿತ್ರಾನ್ನ ಗೊಜ್ಜು ಮಾಡ್ತಾಯಿದ್ದೀನಿ. ನೋಡಿ, ಮಾಡಿದ್ದೀನಿ ನಾನು. ಇದನ್ನು ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇವತ್ತು ಸಡನ್ನಾಗಿ ನಾವು ಊರಿಂದ ಬಂದ್ವಿ, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಸಡನ್ನಾಗಿ ನಾನು ಮಾಡ್ತಾಯಿದ್ದೀನಿ. ಟೊಮೊಟೊ ಇಲ್ಲ ಅಂದ ಟೈಮ್ನಲ್ಲಿ ಈ ಥರ ನಾವು ಈಸಿಯಾಗಿ ಅನ್ನ ಮಾಡಿಕೊಂಡು ಈ ಥರ ಗೊಜ್ಜನ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಓಕೆನಾ? ಇವಾಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ನೋಡಿ, ಬಾಣಲೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಬಾಣಲೆ ಕಾಯ್ದಿದೆ. ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ, ಒಂದು 2-3 ಚಮಚದಷ್ಟು. ಒಂದು 2-3 ಚಮಚ ಹಾಕ್ಕೊಳ್ಳೋಣ. ಇದು ಕಾದ ನಂತರ ಸಾಸಿವೆ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕಾಯ್ದಿದೆ ಎಣ್ಣೆ. ಇವಾಗ ಕಾಯ್ದಿದೆ ಎಣ್ಣೆ. ಸಾಸಿವೆ ಹಾಕ್ತೀನಿ, 1 ಸ್ಪೂನು, ಚಿಕ್ಕ ಸ್ಪೂನಲ್ಲಿ. ಇದು ಸಿಡೀಲಿ. ನೋಡಿ, ಸಿಡಿಯೋದಕ್ಕೆ ಸ್ಟಾರ್ಟ್ ಆಯಿತು. ಅದು ಚಟಪಟ ಅಂತ ಸಿಡಿಬೇಕು. ಆ ಟೈಮ್ನಲ್ಲೇ ನಾವು ಹಸಿಮೆಣ್ಸಿನ್ಕಾಯಿನ, ನಾನು ಒಂದು 7-8 ಹಸಿಮೆಣ್ಸಿನ್ಕಾಯಿನ ಹುಳಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು 7-8 ಹಸಿಮೆಣ್ಸಿನ್ಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಇದು ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಬೇಕಾದರೆ ಹಾಕ್ಕೊಳ್ಬೋದು. ಇವಾಗ ಹಸಿಮೆಣ್ಸಿನ್ಕಾಯಿನ ನಾನು ಹಾಕ್ಕೊತಿದ್ದೀನಿ. ಅದ್ರದ್ದು ಹಸಿ ವಾಸನೆ ಎಲ್ಲ ಎಣ್ಣೆನಲ್ಲೇ ಬಾಡಿಬಿಟ್ಟು ಚೆನ್ನಾಗಿ ಅದು ಫ್ರೈ ಆಗಲಿ. ಇವಾಗ ನೋಡಿ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಎಣ್ಣೆನಲ್ಲೇ ಚೆನ್ನಾಗಿ ಮಿಕ್ಸ್ ಆಗಲಿ. ಇದಾದ ನಂತರ ದಪ್ಪದ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಅದನ್ನು ಅದರೊಳಗಡೆ ಹಾಕ್ಕೊಳ್ತಾಯಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ, ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಟಿದ್ದೀನಿ. ಇವಾಗ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡೋಣ. ಅರಿಶಿನ ಪುಡಿ ನಿಮಗೆ ಜಾಸ್ತಿ ಬೇಕಂದರೆ ಬೇಕಾದರೆ ಯೂಸ್ ಮಾಡ್ಬೋದು. ನಾನು ಒಂದು 1/4 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಕಡಲೆ ಬೀಜ ಅದೊಂದು 4 ಚಮಚದಷ್ಟು ಹಾಕ್ಕೊಳ್ತಾಯಿದ್ದೀನಿ. ಇದು ಬೇಕಂದರೆ ನೀವು ಹಾಕ್ಕೊಳ್ಬೋದು, ಏಕೆಂದರೆ ಅದು ಬಾಯಲ್ಲಿ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಕಡಲೆಬೇಳೆನೂ ಹಾಕ್ತಾಯಿದ್ದೀನಿ ನಾನು. ನೀವು ಫ್ರೈ ಮಾಡಬೇಕಾದ್ರೂ ಹಾಕ್ಬೋದು. ನಾನು ಫ್ರೈ ಮಾಡಿ ಹಾಕ್ತಾಯಿಲ್ಲ, ಸುಮ್ಮನೆ ಡೈರೆಕ್ಟ್ ಅದರಲ್ಲಿ ಹಾಕ್ತಾಯಿದ್ದೀನಿ. ಅದರ ಮಧ್ಯದಲ್ಲಿ ಒಂದೊಂದು ಸಿಗ್ತಾಯಿದ್ರೆ ಚೆನ್ನಾಗಿರ್ತದೆ, ಮೆತ್ತಗೆ ಹಸಿಯಾಗಿ ಬೆಂದಿರುತ್ತೆ ಅದು. ನೋಡಿ, ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಕರಿಬೇವಿನ ಸೊಪ್ಪು ಊರಿಂದ ತೊಗೊಂಬಂದೆ ನಾನು ಇವತ್ತು. ಅದನ್ನು ಒಂದು 2-3 ಕಡ್ಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಆ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು 1 ಸ್ಪೂನ್ ಹಾಕ್ಕೊತಾಯಿದ್ದೀನಿ. ನಿಮಗೆ ರುಚಿ ತಕ್ಕಷ್ಟು, ನಿಮ್ಮಲ್ಲಿ ಉಪ್ಪು ಜಾಸ್ತಿ ತಿಂದರೆ ಕಡಿಮೆ ತಿನ್ನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರುಚಿ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೆ ನಾನು. ಒಂದು 4-5 ಚಮಚದಷ್ಟು ತೆಂಗಿನ ತುರಿನ ಹಾಕ್ಕೊತಾಯಿದ್ದೀನಿ. ಇವಾಗ ನೋಡಿ, ಹುಣಸೆಹಣ್ಣು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ. ಅದನ್ನು ನಾನು ಇವಾಗ ನೀರು ಥರ ಮಾಡಿಕೊಂಡು ಹುಣಸೆ ಹುಳಿನ ಅದ್ರಲ್ಲಿ ಬಿಟ್ಕೊಳ್ತಾಯಿದ್ದೀನಿ ನಾನು ಒಗ್ಗರಣೆ ಒಳಗಡೆ. ಅದ್ರ ಜೊತೆಗೆ ಸ್ವಲ್ಪ ನೀರನ್ನೂ ಹಾಕ್ಕೊಳ್ಬೇಕಾಗುತ್ತೆ. ಅದು ಹುಳಿ, ಉಪ್ಪು, ಖಾರ ಎಷ್ಟಿದೆ ಅಂತ ರುಚಿನ ನೋಡಿಕೊಂಡು ನೀವು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಓಕೆನಾ? ಈಗ ದಿಢೀರಾಗಿ ಏನಾದರೂ ಮಾಡಬೇಕು ಅನ್ನಿಸ್ದಾಗ, ತರಕಾರಿ ಇರೋಲ್ಲ, ಅಕಸ್ಮಾತು ಟೊಮೊಟೊನೂ ಇರೋಲ್ಲ, ಆಗ ನೀವು ಈ ಥರ ಈಸಿಯಾಗಿ ಒಂದು 10 ಮಿನಿಟ್ಸಲ್ಲೇ ನೀವು ಮಾಡ್ಬೋದು. ನೋಡಿ, ಇವಾಗ ನಾನು ರುಚಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತಾಯಿದ್ದೀನಿ. ಒಂದು 5-10 ಮಿನಿಟ್ಸು ಕುದಿಬೇಕಿದು. ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಒಂದು ಅರ್ಧ ಲೋಟದಷ್ಟು ಅದ್ರ ನೀರನ್ನೇ ನಾನು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿದು ನೀರು. ಹುಣಸೆಹಣ್ಣು ಚೆನ್ನಾಗಿ ಕಿವುಚ್ಕೊಂಡು ಮುಂಚೆನೇ ಒಂದು 10 ಮಿನಿಟ್ಸ್ ಮುಂಚೆನೇ ನೆನೆಸಿಟ್ಕೊಳ್ಳಿ ಹುಣಸೆಹಣ್ಣನ್ನು. ಆಗ ಚೆನ್ನಾಗಿ ನೆಂದಿರುತ್ತೆ ಅದು ಹುಣಸೆಹಣ್ಣು.
ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡೋಣ. ಮತ್ತು ಕಟ್ ಮಾಡಿಟ್ಟುವ ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನಾನು. ಮತ್ತು ಒಂದು ಮಿಕ್ಸನ್ನು ಕೊಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿ ನೋಡಿಕೊಂಡು ಹುಳಿ ಉಪ್ಪು ಖಾರ ಎಷ್ಟಿದೆ ಅಂತ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ನಮಗೆ ನೀರು ಬೇಡ ಅಂದರೆ ನೀವು ನೀರನ್ನು ಸ್ಕಿಪ್ ಮಾಡ್ಬೋದು, ಹುಳಿ ಉಪ್ಪು ಖಾರ ಕರೆಕ್ಟಾಗಿದ್ದರೆ. ಇಲ್ಲ ಹುಳಿ ಜಾಸ್ತಿ ಅನ್ನಿಸ್ತಾಯಿದೆ ಅಂದರೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಬಿಟ್ಟು ಒಂದು 5-10 ಮಿನಿಟ್ಸ್ ಕುದಿಯೋದಕ್ಕೆ ಬಿಟ್ಬಿಡಿ. ಇವಾಗ ಮುದ್ದೆ ಜೊತೆನೂ ತಿನ್ಬೋದು ಫ್ರೆಂಡ್ಸ್. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.